ಇನ್ನು ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗೆ ಗ್ಯಾಸ್ ಬಿಸಿ ತಡ್ತಾ ಇದೆ. ಅಪೂರ್ವ ರೆಸಾರ್ಟ್ಗೆ ಸಿಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್. ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡಿಸ್ತಾ ಇದ್ದಾರೆ ಮಾಲೀಕರು. ಅವ್ರಿಗೊಂದು ಅದಾದ್ರೂ ಒಂದು ಆಪ್ಷನ್ ಇದೆ. ಸೊ ಹೀಗಾಗಿ ಸೌದೆ ಒಲೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ಅಡುಗೆಗಾಗಿ 7 ಸೌದೆ ಒಲೆ ನಿರ್ಮಾಣ ಮಾಡಲಾಗಿದೆ. ಅಪೂರ್ವ ರೆಸಾರ್ಟ್ ಮಾಲೀಕ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಸ್ಟಾರ್ ಹೋಟೆಲ್ ಇದೆ ದಾವಣಗೆರೆಯ ಒಂದು ಫೇಮಸ್ ಹೋಟೆಲ್ ಅಪೂರ್ವ ರೆಸಾರ್ಟ್. ಅಲ್ಲೂ ಕೂಡ ಸಿಗ್ತಾ ಇಲ್ಲ ಗ್ಯಾಸ್ ಅಭಾವದಿಂದಾಗಿ. ಅವರು ಕೂಡ ಗ್ಯಾಸ್ ಇಲ್ವಲ್ಲ, ಸೊ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. 7 ಸೌದೆ ಒಲೆಯನ್ನು ನಿರ್ಮಾಣ ಮಾಡಲಾಗಿದೆ ಅಪೂರ್ವ ರೆಸಾರ್ಟ್ನಲ್ಲಿ. ಅಪೂರ್ವ ರೆಸಾರ್ಟ್ ಮಾಲೀಕ ರಾಜಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಆಲ್ಟರ್ನೇಟಿವ್ ಆಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಏನು ಮಾಡ್ಬೋದು ಮಾಡ್ತಾ ಇದ್ದಾರೆ. ಬಟ್ ಆಪ್ಷನ್ನೇ ಇಲ್ಲದೆ ಇರುವಂಥವ್ರು ಬಂದ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸ್ಥಳದ ಅವಕಾಶ ಕೂಡ ಇರೋದಿಲ್ಲ. ಅಲ್ಲೇನೋ ಮಾಡ್ಬೋದು, ಸೌದೆ ಒಲೆ ಹಾಕ್ಕೊಬೋದು ಅಂತ. ಕೆಲವರಿಗೆ ಅವಕಾಶ ಇರುವಂಥವ್ರು ಸೌದೆ ಒಲೆ ಎಲ್ಲ ಹಾಕ್ಕೊಂಡು ಅಥವಾ ಬಾಯ್ಲರ್ ಮಾಡಿಕೊಂಡು ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯುದ್ಧ ಕಂಟಿನ್ಯೂ ಆಗಿದೆ. ಭೀಕರ ಪರಿಸ್ಥಿತಿ ತಂದಿಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಹೋಟೆಲ್ಗಳಲ್ಲಿ ಆಲ್ಟರ್ನೇಟಿವ್ ಆಗಿ ಏನೇನೆಲ್ಲ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಹೋಟೆಲ್ ಬಂದ್ ಮಾಡದೆ ಆಲ್ಟರ್ನೇಟಿವ್ ಆಗಿ ಮಾಡಬಹುದಾದಂಥ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಆಗದಲ್ಲೇ ಇರುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಟೆಲ್ಲೇ ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಂಡರ್ ಸಿಗಲಿಲ್ಲದ ಕಾಳ ಪದ್ಧತಿ ಬಂದಿದ್ದೀವಿ ನಾವು ಅಷ್ಟೇ. ನಮಗೆ ಭಾಳ ಇಷ್ಟ ಅದು. ಭಾಳ ವರ್ಷಗಳಿಂದ ನಾವು ಅಡುಗೆಯಲ್ಲೇ ಮಾಡಬೇಕು, ಕಟ್ಟಿಗೆಯಲ್ಲೇ ಮಾಡಿದ್ದು ಕೊಡಬೇಕು ಗ್ರಾಹಕರಿಗೆ ಅನ್ನೋದು ಆಸೆ ಇತ್ತು. ಅದು ಮೊದಲನೇದಾಗಿ ನಾವು ದಾವಣಗೆರೆಗೆ ಎಲ್ಲರೂ ಮಾಡಿದ್ದಾರೆ. ಅದರಲ್ಲಿ ನಾವು ಒಬ್ಬರು ಈ ಬೆಣ್ಣೆ ದೋಸೆಯಲ್ಲಿ ಕಟ್ಟಿಗೆಯಲ್ಲಿ ಮಾಡೋದು. ನಾವು 4-5 ವರ್ಷದಿಂದ ಬೆಣ್ಣೆ ದೋಸೆನ ಕಟ್ಟಿಗೆಯಲ್ಲೇ ಮಾಡ್ತೇವೆ. ಅದೇ ರೀತಿ ಅಡುಗೆ ಮಾಡೋದು ಮಾಡಿದ್ವಿ. ನಮಗೆ ಸುಲಭ, ನಮಗೆ ಸಾಕಷ್ಟು ಜಾಗ ಇದೆ, ವಿಶಾಲವಾದ ಜಾಗ ಇದೆ. ನಮಗೆ ಕಟ್ಟಿಗೆದು ಸವಲತ್ತಿದೆ, ಮೊಟ್ಟೆಗಳಿದಾವೆ, ಕಾಯಿ ಒಡೆದವ್ದು ಅಷ್ಟು ನಮಗೆ ರಾ ಮೆಟೀರಿಯಲ್ ಅದಕ್ಕೆಲ್ಲ ಸಿಗುತ್ತೆ. ಇದನ್ನು ಮಾಡೋರಲ್ಲ, ಪ್ರಿಪರೇಷನ್ ಮಾಡೋರು ಕುಕ್ಕುಗಳು, ಅವ್ರಿಗೆ ಸ್ವಲ್ಪ ಇದು ಕಷ್ಟ ಅನ್ನಿಸ್ತದೆ. ಅವ್ರು ಅದಕ್ಕೆ ಹೊಂದ್ಕೊಂಡಿದಾರಲ್ಲ, ಈಗ ಬದಲಾವಣೆ ಮಾಡ್ಕೋಬೇಕು ಅವರು. ಹಂಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಏನು ಮಾಡಲ್ಲ, ನಾವು ಏನು ಯಥಾಸ್ಥಿತಿ ಅದೇ ರೇಟ್ ಇಟ್ಟಿದ್ದೀವಿ. ಗ್ಯಾಸ್ ಸಿಗಲ್ಲ, ನಾವು ಕಟ್ಟಿಗೆ ಪರಿವರ್ತನೆ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ದಾವಣಗೆರೆಯಲ್ಲೂ ಕೂಡ ಗ್ಯಾಸ್ ಅಭಾವ ಯಾವ ರೀತಿಯಾಗಿ ಒಂಥರ ಅಲ್ಲಿ ಹೋಟೆಲ್ಗಳನ್ನೇ ಬಂದ್ ಮಾಡುವಂಥ ಪರಿಸ್ಥಿತಿ, ಮತ್ತು ಒಂದು ಕಡೆ ಹೋಟೆಲ್ನವರು ಆಲ್ಟರ್ನೇಟಿವ್ ಆಗಿ ಸೌದೆ ಒಲೆಯನ್ನು ಕೂಡ ಬಳಕೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಎಸ್ ಪೃಥ್ವಿರಾಜ್, ಈಗ ಏನು ಕಳೆದ ಒಂದು ಸುಮಾರು ದಿನಗಳಿಂದ ಈಗಾಗಲೇ ದಾವಣಗೆರೆ ಸೇರಿದಂತೆ ಈಗ ವಿವಿಧ ಕಡೆ ಸಾಕಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗಿರೋದ್ರಿಂದ ಈಗ ಸೌದೆ ಒಲೆ ಮೊರೆ ಹೋಗ್ತಾ ಇರುವಂಥದ್ದು ಕಂಡು ಬಂದಿದೆ. ಅದರಲ್ಲೂ ಕೂಡ 3 ಸ್ಟಾರ್ ಹೋಟೆಲ್ಗಳು ಕೂಡ ಈಗ ಒಲೆಯತ್ತ ಮೊರೆ ಮಾಡಿರುವಂಥದ್ದು. ಏನು ನಿನ್ನೆಯಿಂದನೂ ಕೂಡ ಏನು ಸ್ಟವ್ಗಳನ್ನು ಬಿಟ್ಟು ಈಗ ಒಲೆಯಲ್ಲಿ ಅಡುಗೆ ಮಾಡಿ ಬಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈಗ ಸ್ಟೌವಲ್ಲಿ ಹೊಂದಿಕೆ ಆಗಿದೆ, ಆದರೆ ಈಗ ಒಲೆಗೆ ಅಡ್ಜಸ್ಟ್ಮೆಂಟ್ ಆಗೋದು ಕುಕ್ಕುಗಳು ಭಾಳಷ್ಟು ಕಷ್ಟ ಅಂತ ಹೇಳಿ ಅವರು ಕೂಡ ಮಾಲೀಕರು ಹೇಳ್ತಿರುವಂಥದ್ದು. ಈಗ ಸದ್ಯಕ್ಕೆ ಏನು ದಾವಣಗೆರೆಯ 3 ಸ್ಟಾರ್ ಹೋಟೆಲ್ ಏನಿದೆ ಅಪೂರ್ವ ರೆಸಾರ್ಟು, ಅವ್ರದ್ದು ಏನು 3 ಬ್ರಾಂಚ್ಗಳಿದೆ ದಾವಣಗೆರೆಯಲ್ಲಿ. ಈಗ ಮತ್ತೊಂದು ಇನ್ನೊಂದು 2-3 ದಿನಗಳಲ್ಲಿ ಓಪನಿಂಗ್ ಆಗುವಂಥದ್ದಿದೆ. ಆ ಹೋಟ್ಲು ಕೂಡ ಈಗ ಏನು ಹೊಸದಾಗಿ ಮಾಡಿದರೆ ಅದಕ್ಕೂ ಕೂಡ ಸಂಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಮಗೇನೋ ಕಟ್ಟಿಗೆಗಳು ಸೌದೆಗಳು ನೋಡ್ತಾ ಇದ್ವಿ. ಉಳಿದಂತ ಹೋಟೆಲ್ಗಳ ಕತೆ ಏನು? ತುಂಬಾ ಹೋಟ್ಲುಗಳು ಏನಾದ್ರು ಮುಚ್ಚುವಂತ ಪರಿಸ್ಥಿತಿ ಇದೆಯಾ ಅಥವಾ ಮುಚ್ಚಿದಾರ? ಈಗ ಸದ್ಯಕ್ಕೆ ಇನ್ನೂ ಒಂದು 2-3 ದಿನಗಳ ಮಟ್ಟಿಗೆ ನಮಗೆ ಸಿಲಿಂಡರ್ಗಳು ಸಿಗುತ್ತೆ ಅಂತ ಹೇಳಿ ಈಗ ಸಾಕಷ್ಟು ಹೋಟ್ಲಿನವರು ಹೇಳ್ತಿರುವಂಥದ್ದು. ಯಾಕಂದರೆ ಈಗ ನಾನ್ ವೆಜ್ ಅಂತ ಹೋಟ್ಲುಗಳು ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅವರು ಏನು ಸಿಲಿಂಡರ್ನೇ ಬಳಕೆ ಮಾಡಿ ಅಡುಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು 2-3 ದಿನಗಳ ಮಟ್ಟಿಗೆ ನಮ್ಮ ಹೋಟ್ಲುಗಳು ನಡಿಬೋದು. ಯಾಕಂದರೆ ಸಿಲಿಂಡರ್ ಇನ್ನೊಂದು 2-3 ದಿನ ಸಿಗುತ್ತೆ ಅಂತ ಹೇಳಿ ಈಗ ಹೋಟ್ಲಿನವ್ರು ಹೇಳ್ತಿರುವಂಥದ್ದು. ಅದಾದ ಬಳಿಕ ಕ್ಲೋಸ್ ಮಾಡುವ ಹಂತಕ್ಕೆ ಬರ್ಬೋದು ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೊಡ್ತಿರುವಂಥದ್ದು ಪೃಥ್ವಿರಾಜ್. ಸದ್ಯಕ್ಕೆ ಇನ್ನು 2-3 ದಿನಗಳ ಮಟ್ಟಿಗೆ ದಾವಣಗೆರೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗುತ್ತೆ ಅಂತ ಹೇಳಿ. ಈಗ ದಾವಣಗೆರೆಗೆ ದಿನಕ್ಕೆ ಎಷ್ಟು ಸಪ್ಲೈ ಆಗ್ತಾ ಇತ್ತು ಗ್ಯಾಸು? ಎಷ್ಟು ಬೇಡಿಕೆ ಇತ್ತು? ಈಗ ಎಷ್ಟು ಸಪ್ಲೈ ಆಗ್ತಾ ಇದೆ? ಬರ್ತಾನೆ ಇಲ್ವಾ ಗ್ಯಾಸು? ಅದ್ರ ಬಗ್ಗೆ ಏನಾದರೂ ಡೇಟಾ ಇದೆಯಾ? ಎಸ್ ಪೃಥ್ವಿರಾಜ್, ಏನಂದರೆ ಒಂದು ಹೋಟೆಲ್ಗೆ ಕನಿಷ್ಠ ಅಂದರೂ ಈಗ ಸಣ್ಣ ಪುಟ್ಟ ಹೋಟ್ಲ್ ಇತ್ತು ಅಂದರೆ ಒಂದು ಸಿಲಿಂಡ್ರು, ಕಮರ್ಷಿಯಲ್ ಸಿಲಿಂಡ್ರು ಪ್ರತಿದಿನಕ್ಕೆ ಬೇಕಾಗಿತ್ತು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಸ್ವಲ್ಪ ದೊಡ್ಡ ಮಟ್ಟದ ಹೋಟ್ಲ್ ಇತ್ತಾನು ಒಂದು 2 ಸಿಲಿಂಡರ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ 2 ಸಿಲಿಂಡರ್ ಕೊಡುವಂತಹ ಕಡೆ ಈಗ ಒಂದೇ ಸಿಲಿಂಡರ್ನ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದನ್ನ ಅಡ್ಜಸ್ಟ್
ಈಗ ಎರಡಿದ ಕಡೆ ಒಂದ್ ಕೊಡ್ತಾ ಇದಾರೆ. Okay. ಹೀಗಾಗಿ 4-5 ಇದ್ದಂತ ಕಡೆಗೆ 2 ಕೊಡ್ತಾರೆ. ಹೀಗಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನ ಮುಂದೆ ತಳ್ಕೊಂತ ಹೋಗ್ತಾರೆ. ಇನ್ನೊಂದ್ 2-3 ದಿನಗಳವರೆಗೂ ನಡಿಬಹುದು ಹೋಟೆಲ್, ದೊಡ್ಡ ದೊಡ್ಡ ಹೋಟೆಲ್ಗಳು ಅಂತ ಹೇಳಿ ಈಗಾಗ ಹೇಳ್ತಾ ಇದಾರೆ ಮಾಲೀಕರು. ಪೃಥ್ವಿರಾಜ್. ಓಕೆ, ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.